ವೀರಶೈವ ಲಿಂಗಾಯತ ಸೌಹಾರ್ದ ಸಹಕಾರಿ ಮಾನ್ವಿ ಸಂಘವು ಗ್ರಾಹಕರ ಹಿತಕ್ಕಾಗಿ ಸೇವೆ ಸಲ್ಲಿಸುತ್ತಾ ಬಂದಿದೆ ಎಂದು ವಕೀಲ ಸಿದ್ದಲಿಂಗಪ್ಪ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಅಖಿಲ ಭಾರತ ವೀರಶೈವ ಲಿಂಗಾಯತ ಸೌಹಾರ್ದ ಸಹಕಾರಿ ಬ್ಯಾಂಕ್ನಲ್ಲಿ 2026ರ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಮಾತನಾಡಿ, ಸಹಕಾರಿ ಬ್ಯಾಂಕ್ಗಳು ಬೆಳೆಯಬೇಕಾದರೆ ಗ್ರಾಹಕರ ಹಿತವೇ ಮುಖ್ಯ. ಹೀಗಾಗಿ ವರ್ಷಾಂತ್ಯದ ಮಾಹಿತಿ ಒಳಗೊಂಡ ಕ್ಯಾಲೆಂಡರ್ ಅನ್ನು ಜನರ ಹಿತಕ್ಕಾಗಿ ತರಲಾಗಿದೆ ಎಂದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಾನ್ವಿ ತಾಲೂಕು ಅಧ್ಯಕ್ಷ ಅರುಣಕುಮಾರ್ ಚಂದ ಮಾತನಾಡಿ, ಬ್ಯಾಂಕ್ ಪ್ರಾರಂಭವಾದಾಗಿಂದ ಸಾಮಾಜಿಕ ಕಾರ್ಯ ಮಾಡುತ್ತಾ ಬಂದಿದೆ. ಅದೇ ರೀತಿಯಲ್ಲಿ ಎಎಸ್ಐ ಆಗಿ ಬಡ್ತಿ ಹೊಂದಿದ ಕ್ಯಾಡ್ಲೂರ್ ಸೂಗಪ್ಪ ಮತ್ತು ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮದಲ್ಲಿ ಉತ್ತಮ ಸೇವೆ ಎಂದು ಬಿರುದು ಪಡೆದ ಡಾಕ್ಟರ್ ಶರಣಬಸವ ಅವರನ್ನು ಗುರುತಿಸಿ ಸನ್ಮಾನ ಮಾಡಲಾಗಿದೆ ಎಂದರು. ಒಗ್ಗಟ್ಟಿನಿಂದ ಸಮಾಜದ ಕೆಲಸವನ್ನು ಸಂಘಟಿಸುವುದು ಜೊತೆಗೆ ಇಲ್ಲಿ ತಾಲೂಕಿನಲ್ಲಿ ಮತ್ತು ಜಿಲ್ಲೆಯಲ್ಲಿ ಮತ್ತು ವಿವಿಧ ಭಾಗಗಳಲ್ಲಿ ನಡೀತಕ್ಕಂಥ ಜಾತ್ರಾ ಮಹೋತ್ಸವಗಳು, ಒಂದು ಪುಣ್ಯಕ್ಷೇತ್ರಗಳ ಕಾರ್ಯಗಳು, ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಇನ್ನಿತರೆ ಕೆಲ ಮಾಹಿತಿಗಳನ್ನು ಒಳಗೊಂಡಂಥ ಸಂಪೂರ್ಣ ಮಾಹಿತಿ ಹೊಂದಿರುವಂಥ ಒಂದು ಪಂಚಾಂಗ ವ್ಯವಸ್ಥೆಯನ್ನು ಒಂದು ಚಿಕ್ಕದಾಗಿ ಮುದ್ರಿಸಿ ಎಲ್ಲ ಒಂದು ಸಮಾಜದ ಬಾಂಧವರಿಗೆ ಮತ್ತು ಸಮಾಜಕ್ಕೆ ಒಂದು ಮಾಹಿತಿಯಾಗಿ ಒದಗಿಸಬೇಕನ್ನೋ ಒಂದು ದುರುದ್ದೇಶದಿಂದ ಈ ಒಂದು ಉದ್ದೇಶದಿಂದ ದೂರದೃಷ್ಟಿಯನ್ನು ಇಟ್ಟುಕೊಂಡು ಇವರೇನು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು ಒಂದು ನೆಚ್ಚಿನ ಕಾರ್ಯಕ್ರಮ. ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯಿಂದ ನಾನಾ ಕಾರ್ಯಕ್ರಮಗಳನ್ನು ಇಲ್ಲಿ ಮಾನ್ವಿ ಭಾಗದಲ್ಲಿ ಏನೇ ಕಾರ್ಯಕ್ರಮಗಳು ನಡೆದರೆ ಪ್ರತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂಥ ಕಾರ್ಯಕ್ರಮಕ್ಕೆ ಜೀವವನ್ನು ತುಂಬುವಂಥ ಕೆಲಸ ಮಾಡ್ತಿದ್ದಾರೆ. ಈ ಹಿಂದೆ ಅಂದರೆ ನಿನ್ನೆ ದಿನ ನಡೆದಂಥ ತುಂಗಭದ್ರಾ ಅಭಿಯಾನದಲ್ಲಿ ಕೂಡ ಈ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದವರು ಸಾಕಷ್ಟು ಶ್ರಮವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಕೂಡ ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ಇನ್ನೂ ಕೆಲವು ಕಾರ್ಯಕ್ರಮಗಳು ಕೂಡ ಮಾಡುವಂಥ ಒಂದು ಅವರ ಹತ್ರ ಇಚ್ಛೆ ಕೂಡ ಇದೆ. ಈ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವಂಥ ಕೆಲಸ, ಪ್ರತಿಭಾ ಪುರಸ್ಕಾರವನ್ನು ಮಾಡೋದು, ಸಾಮಾಜಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವಂಥದ್ದು, ಅದರಲ್ಲಿ ಇದು ವಿಶೇಷವಾದಂಥ ಒಂದು ಕಾರ್ಯಕ್ರಮ, ತೂಗು ಪಂಚಾಂಗ ಬಿಡುಗಡೆ ಕಾರ್ಯಕ್ರಮ. ಇವತ್ತು ನಿನ್ನೆ ದಿನವೇ ಮಾಡಬೇಕಾಗಿತ್ತು. ಅಭಿಯಾನಕ್ಕೋಸ್ಕರ ಅವರು ಇವತ್ತಿನ ದಿನ 2ನೇ ತಾರೀಕಿಗೆ ಮುಂದೆ ಇವತ್ತು ಮಾಡ್ತಾ ಇದ್ದಾರೆ. ಸೊ ಇಂಥ ಕಾರ್ಯಕ್ರಮಗಳು ಸತತವಾಗಿ ನಡೀತಾ ಇರಲಿ. ಆಮೇಲೆ ಈ ಒಂದು ಮಹಾಸಭಾದ ಕಾರ್ಯ ಎಲ್ಲರಿಗೂ ಮಾದರಿಯಾಗಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಮುಂದೆ ಯಾರು